ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಅಶೋಕ್. ಹಿಂದೂ ರಾಷ್ಟ್ರದ ಕಲ್ಪನೆಯಲ್ಲಿ ಇದ್ದ ನಾವುಗಳು ಹಿಂದೂ ಬಾಬಾಗಳು ವರ್ಣಾಶ್ರಮ ಪದ್ಧತಿಯನ್ನು ಹೇಗೆ ಮುಂದುವರಿಸಿಕೊಂಡು ಹೋಗುತ್ತಿದ್ದಾರೆ ಎನ್ನುವ ನೋಡುವಕ್ಕಿಂತ ಮೊದಲು ಸ್ವಲ್ಪ ನಾವು ಪ್ರಚಲಿತ ಘಟನೆಗಳ ಬಗ್ಗೆಯೂ ಕೂಡ ಸ್ವಲ್ಪ ನೋಡಿಕೊಳ್ಳೋಣ. ಪ್ರಚಲಿತ ಘಟನೆ, ಇವತ್ತಿನ ಸುದ್ದಿಗಳ ಇಂಪಾರ್ಟೆಂಟ್ ಬಗ್ಗೆ ನಾನು ನಿಮ್ಮ ಮುಂದೆ ಹೇಳುತ್ತೇನೆ. ನೋಡಿ, ನಗರದ ಪ್ರಸಿದ್ಧ ಕ್ಯಾನ್ಸರ್ ಆಸ್ಪತ್ರೆಯಾದ ಕಿದ್ವಾಯಿ ಸ್ಮಾರಕ ಗ್ರಂಥಿ ನಿರ್ದೇಶಕ ಹುದ್ದೆಯಲ್ಲಿದ್ದ ಡಾಕ್ಟರ್ ಅಲೋಕ್ ಅವರನ್ನು ಸರ್ಕಾರ ವಜಾಗೊಳಿಸಿ ಆದೇಶ ಹೊರಡಿಸಿದೆ. ಅಲೋಕ್ ಕುಮಾರ್ ಅವರ ಮೇಲೆ ಭ್ರಷ್ಟಾಚಾರದ ಆರೋಪಗಳು ತುಂಬಾ ಕೇಳಿ ಬಂದಿರೋಗೋಸ್ಕರ ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಕೃಷ್ಣಾ ನದಿ ಮೇಲ್ದಂಡೆ ಕಾರ್ಯ ಮಾಡುವ ಸಂದರ್ಭದಲ್ಲಿ ರಾಯಚೂರು ಜಿಲ್ಲೆಯ ದೇವಸಗೂರು ಗ್ರಾಮದಲ್ಲಿ ಕೃಷ್ಣನ ಪ್ರತಿಮೆ ಮತ್ತು ಶಿವಲಿಂಗ ಪತ್ತೆಯಾಗಿರೋದು ಸುದ್ದಿಯಾಗಿದೆ. ಈ ಮೂರ್ತಿಗಳು ಕೃಷ್ಣನ ದಶಾವತಾರ ಎಂದು ಹೇಳಲಾಗುತ್ತಿದೆ. ರಾಜ್ಯದಲ್ಲಿ ಈ ಬಾರಿ ಆಹಾರ ಧಾನ್ಯಗಳ ಕೊರತೆ ಅಭಾವ ಉಂಟಾಗಬಹುದೆಂದು ಹೇಳಲಾಗುತ್ತಿದೆ. ಈ ಬಾರಿ ಆಹಾರ ಬಹುಧಾನ್ಯಗಳ ಉತ್ಪಾದನೆಯಲ್ಲಿ 40% ಅಧಿಕ ಪ್ರಮಾಣದಲ್ಲಿ ಕುಂಠಿತವಾಗಿದೆ ಎಂದು ತಿಳಿದು ಬಂದಿದೆ. ರಾಗಿ, ಮೆಕ್ಕೆಜೋಳ, ಶೇಂಗಾ, ತೊಗರಿ ಎಲ್ಲವೂ ಕೊರತೆಯಾಗಬಹುದು ಎಂದು ಊಹಿಸಲಾಗಿದೆ. ರಾಜಕೀಯ ಸುದ್ದಿಯಲ್ಲಿ ಅಖಿಲೇಶ್ ಯಾದವ್ ಅವರು ರಾಹುಲ್ ಗಾಂಧಿ ಅವರ ಜೊತೆ ಕೈ ಜೋಡಿಸಲಿದ್ದಾರೆ ಎಂದು ಸುದ್ದಿ ಕೇಳಿಬರುತ್ತಿದೆ. ರಾಹುಲ್ ಗಾಂಧಿ ಮತ್ತು ಅಖಿಲೇಶ್ ಯಾದವ್ ಅವರು ಶೀಘ್ರದಲ್ಲೇ ಸಭೆ ಸೇರಲಿದ್ದಾರೆ ಎಂದು ತಿಳಿದು ಬಂದಿದೆ. ಆರ್ಎಲ್ಡಿ ನಾಯಕ ಜಯಂತ್ ಚೌಧರಿ ಅವರು ಸಮಾಜವಾದಿ ಪಾರ್ಟಿಯ ಪ್ರಮುಖ ಅಖಿಲೇಶ್ ಯಾದವ್ ಅವರ ಜೊತೆಗಿನ ಸಂಬಂಧ ಮುರಿದು ಬಿಜೆಪಿ ಜೊತೆ ಗಠಬಂಧನ ಮಾಡಿಕೊಂಡಿದ್ದಾರೆ. ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿ ಇದ್ದವರಿಗೆ ಉತ್ತರಾಖಂಡ ಸರ್ಕಾರ ಶಾಕ್ ನೀಡಿದೆ. ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿ ಇದ್ದವರು ಎಚ್ಚರ. ಈಗ ಉತ್ತರಾಖಂಡ ವಿಧಾನಸಭೆಯಲ್ಲಿ ಯುಸಿಸಿ ಯೂನಿಫಾರ್ಮ್ ಸಿವಿಲ್ ಕೋಡ್ ಏಕರೂಪದ ಭಾರತೀಯ ನಾಗರಿಕತೆ ಅನ್ವಯ ಈಗ ಯಾರಾದರೂ ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿ ಇದ್ದರೆ ಸರ್ಕಾರದ ಅನುಮತಿ ಪಡೆಯುವುದು ಅನಿವಾರ್ಯವಾಗಿದೆ ಮತ್ತು ಇದನ್ನು ರದ್ದುಪಡಿಸಲು ಬಯಸಿದ್ದಲ್ಲಿ ಕೂಡ ರಿಜಿಸ್ಟ್ರೇಷನ್ ಮಾಡುವುದು ಅನಿವಾರ್ಯವಾಗಿದೆ. ಒಂದು ವೇಳೆ ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿ 20 ವರ್ಷದ ಕೆಳಗಡೆ ಇದ್ದರೆ ಅವರ ತಾಯಿ ತಂದೆಯವರ ಅನುಮತಿ ಪಡೆಯುವುದು ಸರ್ಕಾರ ಅನಿವಾರ್ಯ ಮಾಡಿಬಿಟ್ಟಿದೆ. ಪ್ರತಿಯೋಗಿತಾ ಪರೀಕ್ಷೆಯಲ್ಲಿ ಯಾರಾದರೂ ಪೇಪರ್ ಲೀಕ್ ಮಾಡುವ ಪ್ರಯತ್ನ ಮಾಡಿದರೆ ಅಂತವರ ಮೇಲೆ ಕಾನೂನು ಕ್ರಮ ಜರುಗಿಸಲು ಕೇಂದ್ರ ಸರ್ಕಾರ ಮುಂದಾಗಿದೆ. ಪೇಪರ್ ಲೀಕ್ ಮಾಡುವ ವಿರುದ್ಧ 10 ವರ್ಷಗಳ ಕಾಲ ಜೈಲು ಶಿಕ್ಷೆ ಮತ್ತು 1 ಕೋಟಿ ರೂಪಾಯಿ ದಂಡ ಹಾಕುವ ಕಾನೂನು ಜಾರಿಗೆ ತರಲಿದೆ. ಇದಕ್ಕೆ ಪ್ರತಿಕ್ರಿಯಿಸಿದ ರಾಜಸ್ಥಾನದ ಮಾಜಿ ಮುಖ್ಯಮಂತ್ರಿ ಅಶೋಕ್ ಗೆಹ್ಲೋಟ್ ಅವರು ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ, ನಾವು ಕೇಂದ್ರ ಸರ್ಕಾರದ ಮೊದಲೇ ಪೇಪರ್ ಲೀಕ್ ಮಾಡುವವರ ಮೇಲೆ ಆಜೀವ ಕಾರಾವಾಸ ಮತ್ತು 10 ಕೋಟಿ ರೂಪಾಯಿ ದಂಡವನ್ನು ಹಾಕುವ ಕಾನೂನು ಜಾರಿಗೆ ತಂದಿದ್ದೆ ಎಂದು ಹೇಳಿಕೊಂಡಿದ್ದಾರೆ. ಪೇಪರ್ ಲೀಕ್ ಮಾಡುವವರಿಗೆ ತಕ್ಕ ಪಾಠ ಕಲಿಸಲು ಮತ್ತು ಭಾರತೀಯ ಯುವಕರಿಗೆ ನ್ಯಾಯ ಒದಗಿಸಿಕೊಡಲು ಕೇಂದ್ರ ಸರ್ಕಾರ ಈ ಕಾನೂನು ಜಾರಿಗೆ ತಂದಿರುವುದು ಸಂತೋಷದ ವಿಷಯವಾಗಿದೆ. ಕೇಂದ್ರ ಸರ್ಕಾರ ಸಮಗ್ರ ಶಿಕ್ಷಣ ನೀತಿಯಲ್ಲಿ ತಾರತಮ್ಯ ಮಾಡುತ್ತಿದ್ದಾರೆ ಎಂದು ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪನವರು ಕೇಂದ್ರ ಸರ್ಕಾರಕ್ಕೆ ದೂರಿದ್ದಾರೆ. ಪ್ರತಿಯೊಬ್ಬ ಮಗುವಿಗೆ ಕೇಂದ್ರ ಸರ್ಕಾರದ 5,500 ನೀಡಬೇಕಾಗಿದ್ದು ಅದರ ಬದಲಾಗಿ ಕೇವಲ 2,400 ಕೊಟ್ಟು ಕೈ ತೊಳೆದು ಕುಳಿತುಕೊಂಡಿದ್ದಾರೆ ಎಂದು ದೂರಿದ್ದಾರೆ. ಕೇಂದ್ರ ಸರ್ಕಾರ ಭಾರತ ಬ್ರ್ಯಾಂಡ್ ಅಡಿಯಲ್ಲಿ ಬಡವರ ಮತ್ತು ಮಧ್ಯಮ ವರ್ಗಕ್ಕೆ ಸೇರಿದ ಜನರಿಗೆ ಅನುಕೂಲವಾಗುವಂತೆ 29 ರೂಪಾಯಿಯಲ್ಲಿ ಅಕ್ಕಿ ಕೊಡಲು ನಿರ್ಧರಿಸಿದೆ. ಗ್ರಾಹಕರು ರಿಲಯನ್ಸ್, ಫ್ಲಿಪ್ಕಾರ್ಟ್, ಬಿಗ್ ಬಾಸ್ಕೆಟ್, ಅಮೆಜಾನ್ ಜಾಲತಾಣದಲ್ಲಿಯೂ ಕೂಡ ಅಕ್ಕಿಯನ್ನು ಪಡೆಯಬಹುದಾಗಿದೆ ಎಂದು ಸರ್ಕಾರದ ಪರವಾಗಿ ಯಡಿಯೂರಪ್ಪನವರು ಹೇಳಿಕೊಂಡಿದ್ದಾರೆ. ಐಸಿಐಸಿಐ ಬ್ಯಾಂಕ್ ಮ್ಯಾನೇಜಿಂಗ್ ಡೈರೆಕ್ಟರ್ ಅಂಡ್ ಎಕ್ಸಿಕ್ಯೂಟಿವ್ ಆಫೀಸರ್ ಚಂದಾ ಕೋಚರ್ ಮತ್ತು ಅವರ ಪತಿ ದೀಪಕ್ ಅವರನ್ನು ಬಂಧಿಸಿರುವುದು ಕಾನೂನು ಬಾಹಿರ ಎಂದು ಬಾಂಬೆ ಹೈಕೋರ್ಟ್ ತನ್ನ ಅಭಿಪ್ರಾಯವನ್ನು ತಿಳಿಸಿದೆ. ಚಂದಾ ಕೋಚರ್ ಐಸಿಐಸಿಐ ಬ್ಯಾಂಕ್ ವಂಚನೆ ಪ್ರಕರಣದಲ್ಲಿ ಬಂಧಿತರಾಗಿದ್ದರು. ತದನಂತರ ಅವರನ್ನು 2003ರಲ್ಲಿ ಮಧ್ಯಂತರ ಜಾಮೀನು ಕೂಡ ನೀಡಲಾಗಿತ್ತು. ಈ ಬಾರಿ ಕಾಮೆಡಿಕೆ ಪರೀಕ್ಷೆ ಮೇ 12ಕ್ಕೆ ನಡೆಯಲಿದ್ದು, ಮುಖ ಮುಚ್ಚಿಕೊಂಡು ಬಂದರೆ ಪರೀಕ್ಷೆಗೆ ಅವಕಾಶ ನೀಡುವುದಿಲ್ಲ ಎಂದು ಸರ್ಕಾರ ಸ್ಪಷ್ಟ ಆದೇಶ ಹೊರಡಿಸಿದೆ. ಸಂವಿಧಾನಿಕ ನ್ಯಾಯಾಲಯದ ಉತ್ತರ ಪ್ರದೇಶದ ಬಾಗಪತ್ ಜಿಲ್ಲೆ ಸೂಫಿ ಶೇಖ್ ಬದ್ರುದ್ದೀನ್ ಅವರ ದೇಗುಲ ಜಮೀನು ಮತ್ತು ಯುಪಿ ವಕ್ಫ್ ಮಂಡಳಿಯಲ್ಲಿ ಪಾಂಡವರ ಲಕ್ಷಗ್ರಹ ಎಂದು ನೋಂದಾಯಿಸಲ್ಪಟ್ಟ ದೊಡ್ಡ ಸ್ಮಾರಕ ಮಾಲೀಕತ್ವವನ್ನು ಹಿಂದೂಗಳಿಗೆ ನೀಡಿ ಆದೇಶ ಹೊರಡಿಸಿದೆ. ಈ ತೀರ್ಪಿನಿಂದ ಮುಸ್ಲಿಂ ಬಾಂಧವರು ತುಂಬಾ ಅಸಮಾಧಾನ ಹೊರಹಾಕಿದ್ದಾರೆ. ಬಿಜೆಪಿ ನಾಯಕ ಸೂರಜ್ ಮಂಡಲ್ ಎಂಬ ವ್ಯಕ್ತಿ ಆದಿವಾಸಿ ಜನಾಂಗಕ್ಕೆ ಅಪಶಬ್ದ ನುಡಿದಿದ್ದಾರೆ.
ಆದಿವಾಸಿಗಳು ಮಾರಾಟದ ವಸ್ತು ಎಂದು ಟೀಕೆ ಮಾಡಿದ್ದಾರೆ ಮತ್ತು ಆದಿವಾಸಿ ನಾಯಕರು ದುರಾಶೆ ಉಳ್ಳ ನಾಯಕರಾಗಿದ್ದಾರೆ ಎಂದು ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಆದಿವಾಸಿಗಳು ಆಸ್ಟ್ರೇಲಿಯಾದ ಜನಜಾತಿಗೆ ಸೇರಿದವರು ಎಂದು ಹೇಳಿ ಅಪಮಾನ ಮಾಡಿದ್ದಾರೆ. ನಾನು ಬಾಬಾ ಬಗ್ಗೆ ಹೇಳಲು ನಿಮಗೆ ಒಂದು ವಿಡಿಯೋ ಮಾಡಿದ್ದೀನಿ, ಇದನ್ನ ಒಂದ್ಸಲ ನೋಡಿ. ಒಬ್ಬ ಬಾಬಾ ಮನುಷ್ಯನಿಗೆ ಪ್ರಾಣಿಗೆ ಹೋಲಿಸಿದ್ದಾನೆ. ವರ್ಣಾಶ್ರಮ ಪದ್ಧತಿಯನ್ನು ಮುಂದುವರಿಸಿಕೊಂಡು ಹೋಗುವ ಮಾತು ಆಡಿದ್ದಾನೆ. ಬ್ರಾಹ್ಮಣರ ಮದುವೆ ಬ್ರಾಹ್ಮಣರಲ್ಲಿ ಆಗಬೇಕು, ಕ್ಷತ್ರಿಯರ ಮದುವೆ ಕ್ಷತ್ರಿಯರಲ್ಲಿ ಆಗಬೇಕು, ವೈಶ್ಯರ ಮದುವೆ ವೈಶ್ಯರಲ್ಲಿ ಆಗಬೇಕು, ಶೂದ್ರರ ಮದುವೆ ಶೂದ್ರರಲ್ಲಿ ಮಾತ್ರ ಆಗಬೇಕು ಎಂದು ಹೇಳಿದ್ದಾರೆ. ಮುಂದುವರೆದು ಹೇಳುತ್ತಾರೆ, ಹಂದಿ ಹೊಟ್ಟೆಯಿಂದ ಹುಲಿ ಹುಟ್ಟಲು ಸಾಧ್ಯವಿಲ್ಲ, ವೇಶ್ಯ ಸ್ತ್ರೀಯರ ಸವಾಲು ಉದ್ಭವಿಸುವುದಿಲ್ಲ ಎಂದು ಹೇಳಿದ್ದಾರೆ. ಹಿಂದೂ ರಾಷ್ಟ್ರದ ಕಲ್ಪನೆಯಲ್ಲಿ ಇದ್ದ ಜನರು ಇದರ ಅರ್ಥವನ್ನು ತಿಳಿಯಬೇಕಾಗಿದೆ. ಈ ಬಾಬಾ ವರ್ಣಾಶ್ರಮ ಪದ್ಧತಿಯನ್ನು ಮುಂದುವರಿಸಿಕೊಂಡು ಹೋಗುವ ವಿಚಾರವನ್ನು ವ್ಯಕ್ತಪಡಿಸಿದ್ದಾರೆ. ನೀವೇ ಈ ವಿಡಿಯೋವನ್ನು ಒಂದು ಸಲ ನೋಡಿ. ब्राह्मणों का विवाह ब्राह्मणों में और क्षत्रियों का विवाह क्षत्रियों में, वैश्यों का विवाह वैश्यों में और शूद्रों का विवाह शूद्रों में। क्या सुअर से कभी शेर पैदा हो सकता है? फिर वैश्या है जिसका कोई नियम नहीं है, और तुम अच्छे घर की बहू बेटी हो, कल को तुम मां बनोगी। लड़की ब्राह्मण है और पिता शूद्र है। अब जो तुम्हारी औलाद होगी संतान, तुम उसे क्या नाम दोगे? वो ब्राह्मण कहलाएगा कि शूद्र कहलाएगा? बताओ। ना वो पूरा ब्राह्मण हुआ ना वो पूरा शूद्र हुआ, वह हो गया वर्ण संकरी। वर्ण संकरी मतलब विचारों की संकीर्णता, छोटे विचार वाला, छोटी बुद्धि वाला। फिर आप ನಿಜವಾಗಿಯೂ ಹಿಂದೂ ರಾಷ್ಟ್ರದ ಚಿಂತೆ ಯಾರಿಗಾದರೂ ಇದ್ದರೆ ಮತ್ತು ಹಿಂದೂ ಧರ್ಮವನ್ನು ಬಲಪಡಿಸುವ ಇಚ್ಛೆ ಯಾರಾದರೂ ಹೊಂದಿದ್ದರೆ ಇದಕ್ಕೆ ಒಂದೇ ದಾರಿ. ಧರ್ಮದಲ್ಲಿ ಇದ್ದಂತಹ ವರ್ಣಾಶ್ರಮ ಪದ್ಧತಿಯನ್ನು ರದ್ದು ಮಾಡಿ ಹಿಂದೂ ಧರ್ಮವನ್ನು ಮನುಷ್ಯತ್ವದ ಧರ್ಮವೆಂದು ಸಾಬೀತುಪಡಿಸಬೇಕಾಗಿದೆ. ಮತ್ತು ವರ್ಣಾಶ್ರಮ ಪದ್ಧತಿಯ ಬಗ್ಗೆ ಮಾತನಾಡುತ್ತಿರುವಂತಹ ಇಂತಹ ಬಾಬಾಗಳಿಗೆ ಕಡಿವಾಣ ಹಾಕಿ ಒಳ್ಳೆಯ ಸಮಾಜವನ್ನು ನಿರ್ಮಾಣ ಮಾಡಬೇಕಾಗಿದೆ. ಧನ್ಯವಾದಗಳು ಸ್ನೇಹಿತರೆ. ಈ ವಿಡಿಯೋ ಇಷ್ಟವಾದಲ್ಲಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು.